ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಒಳ್ಳೆ ಅತ್ತೆ ಸೊಸೆ ಭಾವನಾತ್ಮಕ ಕಥೆಯೊಂದಿಗೆ ಬಂದಿದ್ದೇನೆ. ಬನ್ನಿ ಏನು ಅಂತ ನೋಡೋಣ. ಅತ್ತೆ ವಿಜಯ ಅವರಿಗೆ ಮೊಣಕಾಲುಗಳಲ್ಲಿ ಸಮಸ್ಯೆ ಇತ್ತು. ಇದರಿಂದಾಗಿ ಆಕೆ ನಡೆಯಲು ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಅವರಲ್ಲದೆ ಅವರ ಮಗ ಸತೀಶ್, ಸೊಸೆ ರೂಪ ಮತ್ತು ಮೊಮ್ಮಗಳು ಆಯೇಷಾ ಇದ್ದರು. ಸತೀಶ್ ಮದುವೆಯಾಗಿ 6 ವರ್ಷವಾಗಿತ್ತು. ಕಳೆದ 5 ವರ್ಷಗಳಿಂದ ವಿಜಯ ಅವರು ಇಡೀ ಮನೆಯನ್ನು ನೋಡಿಕೊಳ್ಳುತ್ತಿದ್ದರು. ಮನೆಯ ಪ್ರತಿಯೊಂದು ವಸ್ತುಗಳನ್ನು ಅವಳೇ ಆರ್ಡರ್ ಮಾಡುತ್ತಿದ್ದಳು. ಅವರ ಸೊಸೆ ಕೂಡ ಅವರ ಕೆಲಸದಲ್ಲಿ ಎಂದಿಗೂ ಹಸ್ತಕ್ಷೇಪ ಮಾಡಲಿಲ್ಲ. ವಿಜಯ ಅವರು ಪೂರ್ಣ ಆಡಂಬರ ಮತ್ತು ಪ್ರದರ್ಶನದೊಂದಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ಸತೀಶ್ ಮತ್ತು ರೂಪಳ ಮೇಲೆ ಅವಳಿಗೆ ಸಂಪೂರ್ಣ ಹಿಡಿತವಿತ್ತು. ಎಲ್ಲಿಗೆ ಹೋಗಬೇಕು, ಇಂದು ಮನೆಯಲ್ಲಿ ಏನು ಮಾಡಲಾಗುವುದು, ಮನೆಗೆ ಎಷ್ಟು ರೇಷನ್ ಬರುತ್ತದೆ, ಜೊತೆಗೆ ಸತೀಶ್ನ ಎಲ್ಲ ಸಂಬಳದ ಲೆಕ್ಕವನ್ನು ತನ್ನಲ್ಲಿಯೇ ಇಟ್ಟುಕೊಂಡಿದ್ದಳು. ಪ್ರಾರಂಭದಲ್ಲಿ ರೂಪ ಇದರಿಂದ ತೀವ್ರವಾಗಿ ನೊಂದುಕೊಂಡಳು. ಆದರೆ ಸತೀಶ್ ವಿವರಿಸಿದಾಗ, ಅಮ್ಮ ಹೇಳಿದ್ದಕ್ಕೆ ಬೇಸರಿಸಿಕೊಳ್ಳಬೇಡ, ಅಪ್ಪನ ಕಾಲದಿಂದಲೂ ಇಡೀ ಮನೆಯನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು. ಈಗ ಅವನವನ್ನು ಮೇಲುಗೈ ಕಳೆದುಕೊಳ್ಳಲು ಬಯಸುವುದಿಲ್ಲ. ಆದ್ದರಿಂದ ನಾವು ಅದನ್ನು ಹೀಗೆ ಬಿಡುತ್ತೇವೆ. ಕ್ರಮೇಣ ರೂಪ ಕೂಡ ಈ ಬಣ್ಣದಲ್ಲಿ ಬಣ್ಣ ಹಚ್ಚಿದಳು. ಈಗ ಅವಳಿಗೆ ಅತ್ತೆಗೆ ಯಾವುದೇ ತೊಂದರೆ ಇರಲಿಲ್ಲ. ಅವಳು ಅಡಿಗೆ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ವಿಜಯ ಅತ್ತೆ ತನ್ನ ಇಷ್ಟದ ಆಹಾರವನ್ನು ಬೇಯಿಸುತ್ತಿದ್ದಳು. ಕೆಲವು ದಿನಗಳ ನಂತರ ರೂಪ ತನ್ನನ್ನು ಸ್ವತಂತ್ರ ಎಂದು ಪರಿಗಣಿಸಲು ಪ್ರಾರಂಭಿಸಿದಳು. ತನ್ನ ಅತ್ತೆ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಿದ್ದಾಳೆ. ಆದರೆ 1 ವರ್ಷದ ಹಿಂದೆ ಅವರ ಹಠಾತ್ ಅನಾರೋಗ್ಯ ಅವಳು ಅನಾರೋಗ್ಯಕ್ಕೆ ಒಳಗಾದಳು ಮತ್ತು 1 ತಿಂಗಳು ಹಾಸಿಗೆಯಲ್ಲಿ ಮಲಗಿದ್ದಳು. ಮುಂದಿನ ತಿಂಗಳು ಶುರುವಾದಾಗ ಪ್ರತಿ ಬಾರಿಯಂತೆ ಸತೀಶ್ ತನ್ನ ಸಂಬಳದೊಂದಿಗೆ ತನ್ನ ತಾಯಿಯ ಬಳಿಗೆ ಹೋದನು. ವಿಜಯ ತನ್ನ ಸೊಸೆಯನ್ನು ಕರೆದು ಹೇಳಿದಳು, ಈಗ ನೀವು ಇದನ್ನು ಇಟ್ಟುಕೊಳ್ಳಿ, ನಾನು ಈಗ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಈ ಮನೆಯ
ಜವಾಬ್ದಾರಿಯನ್ನು ನೀವೇ ವಹಿಸಿಕೊಳ್ಳಿ. ಇದನ್ನು ಕೇಳಿದ ರೂಪ ಹೇಳಿದಳು, ಅತ್ತೆ, ಇಲ್ಲ, ಎಲ್ಲವನ್ನೂ ನೀವೇ ನಿಭಾಯಿಸುತ್ತೀರಿ. ಈಗ ಸುಮ್ಮನೆ ಕೂತು ಕೆಲಸ ಹೇಳಿ ನಾವು ಮಾಡುತ್ತಲೇ ಇರುತ್ತೇವೆ. ನಾವು ಮೊದಲು ಮಾಡುತ್ತಿದ್ದಂತೆಯೇ. ಕೆಲವು ವರ್ಷಗಳ ಹಿಂದೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ತನ್ನೊಂದಿಗೆ ಜಗಳವಾಡುತ್ತಿದ್ದುದನ್ನು ಕೇಳಿ ಸತೀಶನಿಗೆ ತುಂಬ ಆಶ್ಚರ್ಯವಾಯಿತು. ಇದ್ದಕ್ಕಿದ್ದಂತೆ ಅವಳಿಗೆ ಏನಾಯಿತು? ಅತ್ತೆ ಹೇಳಿದರು, ಆದರೆ ಸೊಸೆ, ನಿನ್ನೆ ನನಗೆ ಏನೋ ಸಂಭವಿಸಿದೆ. ನೀವು ಅದನ್ನು ನೋಡಿಕೊಳ್ಳುತ್ತೀರಿ ಎಂದು ಹೇಳಿದಳು. ರೂಪ ಉತ್ತರಿಸಿದರು, ಇಲ್ಲ ಅತ್ತೆ, ನಿಮಗೆ ಏನೂ ಆಗುವುದಿಲ್ಲ. ನೀವು ಅದನ್ನು ನೋಡಿಕೊಳ್ಳುವವರು, ನೀವು ಅದನ್ನು ನೋಡಿಕೊಳ್ಳುತ್ತೀರಿ. ಆ ದಿನದಿಂದ ಅತ್ತೆಯವರ ಸ್ವಭಾವ ಬದಲಾಯಿತು. ಸೊಸೆಯನ್ನು ಮಗಳಂತೆ ಕಾಣತೊಡಗಿದರು. ಮೊದಲು ಅವಳು ಎಲ್ಲವನ್ನೂ ತನ್ನ ಕೈಯಲ್ಲಿಡಲು ಬಯಸಿದ್ದಳು. ನನ್ನ ಮಗ ಮತ್ತು ಸೊಸೆ ನನ್ನನ್ನು ಹಿಂಸಿಸಲು ಪ್ರಾರಂಭಿಸಿದಂತೆ ನನ್ನ ಮಗ ತನ್ನ ಕಣ್ಣುಗಳನ್ನು ಬದಲಾಯಿಸಿದಂತೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಡಿ. ಮೊದಲಿನಂತೆ ರೂಪ ಅತ್ತೆಯ ಇಷ್ಟದ ತರಕಾರಿಗಳ ಅಡುಗೆ ತಯಾರಿಸುತ್ತಿದ್ದಳು. ಅವಳೇ ಮನೆಗೆ ಸಾಮಾನುಗಳನ್ನು ತರಲು ಹೋಗುತ್ತಿದ್ದಳು. ಆದರೆ ಮರಳಿ ಬಂದ ನಂತರ ಅವಳು ತನ್ನ ಪ್ರತಿ ಪೈಸೆಯ ಲೆಕ್ಕವನ್ನು ತನ್ನ ಅತ್ತೆಗೆ ನೀಡುತ್ತಾಳೆ ಮತ್ತು ಉಳಿದ ಹಣವನ್ನು ಅವಳಿಗೆ ನೀಡುತ್ತಿದ್ದಳು. ಒಂದು ದಿನ ರೂಪ ತನ್ನ ಮನೆಗೆ ಹೋಗಿದ್ದಳು. ಸತೀಶ್ ಅವರ ಕಚೇರಿಗೆ ಹೋಗಿದ್ದರು. ಸಂಜೆ ಇಬ್ಬರೂ ವಾಪಸ್ ಬಂದರು. ಆಗ ಅತ್ತೆ ಇಬ್ಬರನ್ನು ತನ್ನ ಕೋಣೆಗೆ ಕರೆದಳು. ಮಗನೇ, ನಾನು ಇಂದು ವಕೀಲರನ್ನು ಕರೆದು ನನ್ನ ಇಚ್ಛೆಯನ್ನು ಮಾಡಿದ್ದೇನೆ. ಈ ಮನೆಯನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಲಾಗಿದ್ದು, ತಿಜೋರಿ, ಚಿನ್ನಾಭರಣ, ಹಣ ಮತ್ತು ಈ ಎಲ್ಲ ಹಣವನ್ನು ನನ್ನ ಸೊಸೆಗೆ ನೀಡಲು ಬಯಸುತ್ತೇನೆ ಎಂದು ಅತ್ತೆ ಹೇಳಿದಳು. ಮಗನೇ, ನಾನು ನಿಮ್ಮಿಬ್ಬರನ್ನು ನಂಬಲಿಲ್ಲ. ಇಂದಿನ ದಿನಗಳಲ್ಲಿ ನಡೆಯುತ್ತಿರುವಂತೆ ವಯಸ್ಸಾದವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿರುವುದನ್ನು ನೋಡಿ ನಾನು ಹೆದರುತ್ತಿದ್ದೆ. ಆದರೆ ಈಗ ನಾನು ನಿಮ್ಮಿಬ್ಬರನ್ನು ನಂಬುತ್ತೇನೆ. ಅದಕ್ಕೆ ನಾನು ಇದನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸಬೇಕೆಂದಿದ್ದೇನೆ. ಮರುದಿನದಿಂದ ರೂಪ ಎಲ್ಲವನ್ನೂ ನಿಭಾಯಿಸಲು ಪ್ರಾರಂಭಿಸಿದಳು.
ಅತ್ತೆ ತನ್ನ ಕೋಣೆಯಲ್ಲಿ ನಿರಾತಂಕವಾಗಿ ಕುಳಿತುಕೊಳ್ಳುತ್ತಿದ್ದಳು. ಆದರೆ ಇವತ್ತಿಗೂ ತನ್ನ ಸೊಸೆ ತನ್ನಿಷ್ಟದ ಅಡುಗೆಯನ್ನು ಕೇಳಿಯೇ ಅಡುಗೆ ಮಾಡುವುದನ್ನು ನೋಡಿ ಇನ್ನಷ್ಟು ಆಶ್ಚರ್ಯವಾಯಿತು. ಅವರಿಬ್ಬರು ಬಟ್ಟೆ ಕೊಳ್ಳಲು ಹೋದರೆ ಮೊದಲು ಅತ್ತೆಗೆ ಸೀರೆ ತೆಗೆದುಕೊಳ್ಳಲು ಬಳಸುತ್ತಿದ್ದಳು. ರೂಪ ಇಷ್ಟೊತ್ತಿಗಾಗಲೇ ಅಭ್ಯಾಸ ಮಾಡಿಕೊಂಡಿದ್ದಳು. ಅತ್ತೆಯ ಬಳಿ ಕೇಳಿಕೊಂಡೇ ಎಲ್ಲ ಕೆಲಸ ಮಾಡಬೇಕು ಎಂದು. ಅತ್ತೆ 2 ತಿಂಗಳ ನಂತರ ನಿಧನರಾದರು. ಮನೆಯಲ್ಲಿ ಅಳಲು ಇತ್ತು. 13 ದಿನಗಳ ಕಾಲ ಅತಿಥಿಗಳ ನಿರಂತರ ಹರಿವು ಇತ್ತು. 13ನೆಯ ನಂತರ ಎಲ್ಲರೂ ನಿಧಾನವಾಗಿ ಹೊರಟರು. ಸತೀಶ್ ಅವರ ಕಚೇರಿಗೆ ಹೋದಾಗ ರೂಪ ಮತ್ತು ಅವರ ಮಗಳು ಇಬ್ಬರು ಮನೆಯಲ್ಲಿ ಒಬ್ಬರೇ ಇರುತ್ತಾರೆ. ಆದರೆ ರೂಪ ಯಾವುದಕ್ಕೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಯಾವುದೇ ಕೆಲಸ ಮಾಡುವ ಮೊದಲು, ಅಡುಗೆ ಮಾಡುವ ಮೊದಲು ಅವಳು ತನ್ನ ಅತ್ತೆಯ ಕೋಣೆಗೆ ಅವಳನ್ನು ಕೇಳಲು ಹೋಗುತ್ತಾಳೆ. ಅಲ್ಲಿ ಖಾಲಿ ಹಾಸಿಗೆಯನ್ನು ನೋಡಿದ ನಂತರ ಅವಳ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು. ಒಂದು ದಿನ ಅವಳು ಆ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ನಂತರ ಅವಳಿಗೆ ಒಂದು ಪತ್ರ ಸಿಕ್ಕಿತು. ಆ ಪತ್ರವನ್ನು ಓದಿದಾಗ ಅದು ಅವಳಿಗೆ ಮಾತ್ರ ಬರೆಯಲಾಗಿದೆ ಎಂದು ಬರೆಯಲಾಗಿತ್ತು. ಸೊಸೆ, ನನಗೆ ಗೊತ್ತು. ನಾನು ಹೋದ ನಂತರವೂ ನನ್ನ ಅತ್ತೆಗೆ ಏನನ್ನು ಮಾಡಲು ಕೇಳಲು ಬರುತ್ತೀಯಾ ಅಂತ ನನ್ನ ಕೋಣೆಗೆ ಬರುತ್ತೀರಿ. ಏಕೆಂದರೆ ನೀವು ನನಗೆ ಒಗ್ಗಿಕೊಂಡಿದ್ದೀರಿ ಮತ್ತು ಅಭ್ಯಾಸಗಳು ಅಷ್ಟು ಬೇಗ ಬದಲಾಗುವುದಿಲ್ಲ. ಅದಕ್ಕೆ ಮಗಳೇ ಈಗ ತನ್ನ ಮನೆಯ ನಿರ್ವಹಣೆಯನ್ನು ಕಲಿಯಬೇಕು. ನಿಮ್ಮ ಸ್ವಂತ ರೀತಿಯಲ್ಲಿ ನಿಮ್ಮ ಮನೆಯನ್ನು ನಡೆಸಿಕೊಳ್ಳಿ. ನಮ್ಮ ಸಮಯ ವಿಭಿನ್ನವಾಗಿತ್ತು, ನಿಮ್ಮ ಸಮಯ ವಿಭಿನ್ನವಾಗಿದೆ. ನೀವು ನಿಮ್ಮ ಇಷ್ಟದ ಆಹಾರವನ್ನು ತಿನ್ನಬೇಕು, ಹೊರಗೆ ಹೋಗಬೇಕು, ನಿಮ್ಮ ಆಯ್ಕೆಯ ಬಟ್ಟೆಗಳನ್ನು ಖರೀದಿಸಬೇಕು. ಇದೆಲ್ಲವೂ ಒಬ್ಬರೇ. ನನ್ನ ಮಾತುಗಳು ನಿಮ್ಮ ಹೃದಯವನ್ನು ನೋಯಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಇರುವವರೆಗೂ ನನಗೆ ತಿಳಿದಿದೆ ನೀವು ನಿರಾತಂಕನಾಗಿದ್ದೆ. ಆದರೆ ಈಗ ನಿಮ್ಮ ತಲೆಗೆ ಸೂರು ಇಲ್ಲ, ನೀವು ಚಾವಣಿಯಾಗಲು ಹೊಂದಿರುತ್ತದೆ. ಇದರ ಅಡಿಯಲ್ಲಿ
ನಿಮ್ಮ ಪತಿ ಮತ್ತು ನಿಮ್ಮ ಮಗಳು ಸುರಕ್ಷಿತವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾರೆ. ನೀವು ಇದನ್ನು ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಎಂದು ನನಗೆ ತಿಳಿದಿದೆ. ನಿನ್ನ ಅತ್ತೆ ವಿಜಯ ಎಂದು ಬರೆದಿದ್ದರು. ಪತ್ರವನ್ನು ಓದಿದ ರೂಪಾ ಬಹಳ ಹೊತ್ತಿನವರೆಗೆ ಅಳುತ್ತಲೇ ಇದ್ದಳು. ಇಲ್ಲ ಅತ್ತೆ, ನಾನು ಇದೆಲ್ಲ ಮಾಡಲಾರೆ. ನನ್ನ ತಲೆಯ ಮೇಲೆ ಛಾವಣಿ ಇಲ್ಲ ಮತ್ತು ನಾನು ತೆರೆದ ಆಕಾಶದ ಕೆಳಗೆ ಇದ್ದೇನೆ ಎಂದು ನನಗೆ ನಿಜವಾಗಿಯೂ ಅನ್ನಿಸುತ್ತದೆ. ಅಲ್ಲಿ ಮಳೆ ಮತ್ತು ಚಂಡಮಾರುತ ಬರುತ್ತದೆ. ಪತ್ರವನ್ನು ಹಲವು ಬಾರಿ ಓದಿದ ರೂಪಾ ಸುಮ್ಮನಾದಳು. ಕೆಲವೇ ದಿನಗಳಲ್ಲಿ ಇಡೀ ಮನೆಯನ್ನು ತಾಯಿಯಂತೆ ನೋಡಿಕೊಳ್ಳತೊಡಗಿದಳು. ಆಕೆಗೆ ಯಾವುದೇ ಸಮಸ್ಯೆ ಎದುರಾದಾಗಲೆಲ್ಲ ಆ ಪತ್ರವನ್ನು ತೆರೆದು ಓದುತ್ತಿದ್ದಳು ಮತ್ತು ಎಲ್ಲ ಕಷ್ಟಗಳನ್ನು ಸಂಕಲ್ಪದಿಂದ ಎದುರಿಸುತ್ತಿದ್ದಳು. ಅತ್ತೆ ವಿಜಯ ಇನ್ನೂ ತನ್ನೊಂದಿಗೆ ನಿಂತಿದ್ದಾಳೆ ಎಂದು ರೂಪಾ ಯಾವಾಗಲೂ ಭಾವಿಸುತ್ತಿದ್ದಳು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.